ಮೊದಲನೇ ಪ್ರಶ್ನೆ, ಸ್ಟಿಂಗ್ ಬಾಟಲ್ ಯಾವ ರೀತಿಯ ಪಾನೀಯವನ್ನು ಹೊಂದಿದೆ? ಆಪ್ಷನ್ ಎ ಹಾಲು, ಆಪ್ಷನ್ ಬಿ ಜ್ಯೂಸ್, ಆಪ್ಷನ್ ಸಿ ಎನರ್ಜಿ ಡ್ರಿಂಕ್, ಆಪ್ಷನ್ ಡಿ ಚಹಾ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಎನರ್ಜಿ ಡ್ರಿಂಕ್. ಎರಡನೇ ಪ್ರಶ್ನೆ, ಸ್ಟಿಂಗ್ ಬಾಟಲ್ ಅನ್ನು ಯಾವ ಕಂಪನಿ ತಯಾರಿಸುತ್ತದೆ? ಆಪ್ಷನ್ ಎ ಕೋಕಾ ಕೋಲಾ, ಆಪ್ಷನ್ ಬಿ ಪೆಪ್ಸಿಕೋ, ಆಪ್ಷನ್ ಸಿ ನೆಸ್ಟೆಲೆ, ಆಪ್ಷನ್ ಡಿ ಅಮೂಲ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಪೆಪ್ಸಿಕೋ. ಮೂರನೇ ಪ್ರಶ್ನೆ, ಸ್ಟಿಂಗ್ ಬಾಟಲ್ ಸಾಮಾನ್ಯವಾಗಿ ಯಾವ ಬಣ್ಣದಲ್ಲಿ ಹೆಚ್ಚು ಕಾಣಿಸುತ್ತದೆ? ಆಪ್ಷನ್ ಎ ನೀಲಿ, ಆಪ್ಷನ್ ಬಿ ಹಸಿರು, ಆಪ್ಷನ್ ಸಿ ಕೆಂಪು, ಆಪ್ಷನ್ ಡಿ ಬಿಳಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಕೆಂಪು. ನಾಲ್ಕನೆಯ ಪ್ರಶ್ನೆ, ಸ್ಟಿಂಗ್ ಪಾನೀಯದ ಮುಖ್ಯ ಉದ್ದೇಶ ಏನು? ಆಪ್ಷನ್ ಎ ತಂಪಾಗಿಸುವುದು, ಆಪ್ಷನ್ ಬಿ ಶಕ್ತಿ ನೀಡುವುದು, ಆಪ್ಷನ್ ಸಿ ನಿದ್ರೆ ತರಿಸುವುದು, ಆಪ್ಷನ್ ಡಿ ತೂಕ ಕಡಿಮೆ ಮಾಡುವುದು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಶಕ್ತಿ ನೀಡುವುದು. ಐದನೇ ಪ್ರಶ್ನೆ, ಸ್ಟಿಂಗ್ ಬಾಟಲ್ನಲ್ಲಿ ಸಾಮಾನ್ಯವಾಗಿ ಯಾವ ಅಂಶ ಇರುತ್ತದೆ? ಆಪ್ಷನ್ ಎ ಕ್ಯಾಫಿನ್, ಆಪ್ಷನ್ ಬಿ ಐರನ್, ಆಪ್ಷನ್ ಸಿ ಕ್ಯಾಲ್ಸಿಯಂ, ಆಪ್ಷನ್ ಡಿ ಪ್ರೋಟೀನ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಕ್ಯಾಫಿನ್. ಆರನೇ ಪ್ರಶ್ನೆ, ಸ್ಟಿಂಗ್ ಬಾಟಲ್ ಯಾವ ರುಚಿಗೆ ಹೆಚ್ಚು ಪ್ರಸಿದ್ಧ? ಆಪ್ಷನ್ ಎ ಮಾವು, ಆಪ್ಷನ್ ಬಿ ಕಿತ್ತಳೆ, ಆಪ್ಷನ್ ಸಿ ದ್ರಾಕ್ಷಿ, ಆಪ್ಷನ್ ಡಿ ಲಿಂಬೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಕಿತ್ತಳೆ. ಏಳನೇ ಪ್ರಶ್ನೆ, ಸ್ಟಿಂಗ್ ಬಾಟಲ್ ಸಾಮಾನ್ಯವಾಗಿ ಯಾವ ಗಾತ್ರದಲ್ಲಿ ಸಿಗುತ್ತದೆ? ಆಪ್ಷನ್ ಎ 150 ml, ಆಪ್ಷನ್ ಬಿ 250 ml, ಆಪ್ಷನ್ ಸಿ 750 ml, ಆಪ್ಷನ್ ಡಿ 2 ಲೀಟರ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ 250 ml. ಎಂಟನೇ ಪ್ರಶ್ನೆ, ಸ್ಟಿಂಗ್ ಬಾಟಲ್ ಹೆಚ್ಚು ಯಾರು ಬಳಸುತ್ತಾರೆ? ಆಪ್ಷನ್ ಎ ಮಕ್ಕಳು, ಆಪ್ಷನ್ ಬಿ ಹಿರಿಯರು, ಆಪ್ಷನ್ ಸಿ ಯುವಕರು, ಆಪ್ಷನ್ ಡಿ ರೋಗಿಗಳು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಯುವಕರು. ಸ್ಟಿಂಗ್ ಹೆಚ್ಚು ಕುಡಿದರೆ ಏನಾಗುತ್ತದೆ? ಆಪ್ಷನ್ ಎ ಕಿಡ್ನಿ ವೈಫಲ್ಯ, ಆಪ್ಷನ್ ಬಿ ತಲೆನೋವು, ಆಪ್ಷನ್ ಸಿ ಹೃದಯಾಘಾತ, ಆಪ್ಷನ್ ಡಿ ತೂಕ ಕಡಿಮೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಹೃದಯಾಘಾತ. ಹತ್ತನೇ ಪ್ರಶ್ನೆ, ಸ್ಟಿಂಗ್ ಬಾಟಲ್ ಸಾಮಾನ್ಯವಾಗಿ ಯಾವ ಸಮಯದಲ್ಲಿ ಕುಡಿಯುತ್ತಾರೆ? ಆಪ್ಷನ್ ಎ ಮಲಗುವ ಮೊದಲು, ಆಪ್ಷನ್ ಬಿ ಕೆಲಸದ ಸಮಯದಲ್ಲಿ, ಆಪ್ಷನ್ ಸಿ ಊಟದ ನಂತರ, ಆಪ್ಷನ್ ಡಿ ಬೆಳಿಗ್ಗೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಕೆಲಸದ ಸಮಯದಲ್ಲಿ.